ಸರ್, ವಂದೇ ಮಾತರಂನ ಕಡ್ಡಾಯಗೊಳಿಸಿದ್ದಾರೆ. ರಾಷ್ಟ್ರಗೀತೆಯ ಕೊಡೋ ಗೌರವನೇ ವಂದೇ ಮಾತರಂಗೂ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ನೆಹರು ಕಾಲದಲ್ಲಿ ಕಟ್ ಮಾಡಲಾಗಿದ್ದ 3 ಚರಣಗಳನ್ನ ಮತ್ತೆ ಸೇರಿಸಿ ಅದನ್ನು ಕಡ್ಡಾಯ ಮಾಡಿರೋದು. ನಾವು ಕಾಂಗ್ರೆಸ್ ಅವರು ವಂದೇ ಮಾತರಂ ಮಾಡ್ತೀವಲ್ಲ, ಪ್ರಾರಂಭದಲ್ಲೇ ನಾವು ಕಾಂಗ್ರೆಸ್ ಅವರು ನಮ್ಮ ಆಫೀಸಲ್ಲಿ ಏನೇ ಪ್ರಾರಂಭ ಮಾಡಬೇಕಾದ್ರೂ ವಂದೇ ಮಾತರಂ ಮಾಡಿ ನಾವು ಗೌರವವನ್ನು ಕೊಡ್ತೀವಿ. ಆ ಕೆಲಸ ನಮ್ಮ ಪಕ್ಷದಲ್ಲಿ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಸೊ ನಮ್ಮ ಆದಿನ ಅವ್ರು ಹಿಡಿತಾ ಇದ್ದಾರೆ. ಸೌಹಾರ್ದತೆಗೆ ಧಕ್ಕೆ ಆಗುತ್ತೆ ಅಂತ ನೆಹರು ಅವರು ಕಟ್ ಮಾಡಿದ 3 ಚರಣಗಳನ್ನ ಇವರು ಸೇರಿಸಿ ಕಡ್ಡಾಯ ಮಾಡಿರೋದು. ಅದನ್ನು ನಾನು ಡೀಟೇಲ್ ನನಗೆ ಸ್ಟಡಿ ಮಾಡಿಲ್ಲ. ಸ್ಟಡಿ ಮಾಡಿ ಬೇಕಾದ್ರೆ ಮಾತಾಡ್ತೀವಿ. ರಾಷ್ಟ್ರೀಯ ಉತ್ಸವಗಳಿರ್ಬೋದು, ಹಬ್ಬಗಳಿರ್ಬೋದು, ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅದನ್ನು ಗೌರವ ಕೊಡಬೇಕು ಅನ್ನೋದನ್ನು ಹೇಳಲಾಗಿದೆ. ನಮ್ಮ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿಯಾಗಿದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ನಮ್ಮ ರಾಜ್ಯದ ಕುವೆಂಪುರವರು ಶಾಂತಿಯ ತೋಟ, ಆ ಶಾಂತಿಯ ತೋಟದಲ್ಲೇ ಎಲ್ಲ ಇದೆಯಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ. ಸೊ ಅದ್ರಲ್ಲಿ ಏನೇನು ಹೇಳಬೇಕು, ಯಾವ ಧರ್ಮ ಹೇಳಬೇಕು ಎಲ್ಲ ಹೇಳಿದ್ದೀವಲ್ಲ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಇದೆಯಲ್ಲ, ಇದೇ ನಮ್ಮ ರಾಜ್ಯ. ಆ ರಾಜ್ಯ, ಆ ಭೂಮಿಯಿಂದ ಬೆಳೆದಿರೋರು ನಾವು. ಸೊ ಈ ದೇಶಕ್ಕೆ ವಂದೇ ಮಾತರಂಗೆ ಒಂದು ಬುನಾದಿ ಆಗ್ತಂಥ ಪಕ್ಷದವ್ರು ನಾವು. ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದುಕೊಟ್ಟಂಥ ಪಕ್ಷದವ್ರು ನಾವು. ರಾಷ್ಟ್ರಗೀತೆ ತಂದುಕೊಟ್ಟಂಥ ಪಕ್ಷದವ್ರು ನಾವು. ಸಂವಿಧಾನ ತಂದುಕೊಟ್ಟಂಥ ಪಕ್ಷದವ್ರು ನಾವು. ಸ್ವಾತಂತ್ರ್ಯ ತಂದುಕೊಟ್ಟಂಥ ಪಕ್ಷದವ್ರು ನಾವು. ಸೊ ಈಗ ಪಾಪ ಬೇರೆಯವರು ನಮ್ಮನ್ನೆಲ್ಲ ಸ್ವಲ್ಪ ಅನುಸರಿಸ್ತಾ ಇದ್ದಾರಲ್ಲ, ನಮ್ಗೆ ಭಾಳ ಸಂತೋಷ ಆಗ್ತದೆ. ಇನ್ಮೇಲೆ 2 ಗೀತೆಗಳಾಗುತ್ತೆ, ರಾಷ್ಟ್ರಗೀತೆಗಳು. ಇರಲಿ, ಅದನ್ನು ಅದ್ರ ಬಗ್ಗೆ ಮಾತಾಡೋಣ. ಸರ್, ಈಗ ಬೇರೆ ಯಾರನ್ನ